ಈ ಆಯ್ಕೆಗೆ ಸಂಬಂಧಪಟ್ಟಂಗೆ ಹೇಳಬೇಕು ಅಂತಂದ್ರೆ ನಮಗೆಲ್ಲ ಸಿನಿಮಾದಲ್ಲಿ ಆಕ್ಟ್ ಮಾಡಬೇಕು ಅನ್ನೋದೇ ಒಂದು ದೊಡ್ಡ ವಿಚಾರ ಆಗ್ಬಿಡ್ತು. ಅವಕಾಶಗಳು ಸಿಕ್ಬಿಟ್ರೆ ಸಾಕಪ್ಪ. ಈ ಸಿನಿಮಾ ಅಂತ ಬಂದಾಗ ನಿಮ್ಮ ಆಯ್ಕೆಗಳ ಪ್ರಕ್ರಿಯೆ ಹೇಗಿರುತ್ತೆ? ಅಂದ್ರೆ ನೀವು ಕತೆ ಒಪ್ತೀರಾ ಅಥವಾ ಬರೀ ಪಾತ್ರಕ್ಕೆ ಸೀಮಿತರಾಗ್ತೀರಾ? ಯಾಕಂತ ಹೇಳಿದ್ರೆ ನಾನು ಈ ಇತ್ತೀಚೆಗೆ ಕೊನೆ ಅಜ್ಞಾತವಾಸಿ ಸಿನಿಮಾ ನಾನು ಇತ್ತೀಚೆಗೆ ನೋಡಿದ್ದು, ಥಿಯೇಟರ್ ನೋಡಿದಾಗ ಅನ್ಸಿದ್ದು ಸಣ್ಣ ಪಾತ್ರ, ಆದ್ರೆ ಆ ಪಾತ್ರಕ್ಕೆ ಇರುವ ವ್ಯಾಲ್ಯೂ ಇದೆಯಲ್ಲ, ಆ ಸಿನಿಮಾಕ್ಕೆ ಎಲ್ಲೊಂದ್ ಕಡೆ ಆ ಚೌಕಟ್ಟು ತಂದು ಕೊಡೋದು ಆ ಪಾತ್ರವೇ, ಆ ಪಾತ್ರಕ್ಕೆ ನಿಮ್ಮಂತ ಒಬ್ಬ ವ್ಯಕ್ತಿಯೇ ಬೇಕು ಅನ್ನೋ ರೀತಿಯ ಆತರ ಕಂಡಾಗ ನನಗೆ ಪಾತ್ರದ ಆಯ್ಕೆ ಹೇಗಿರ್ತದೆ ನಿಮ್ದು ಅಂತಿತ್ತು. ಅವಾಗ ನಮಗೆ ಚಾಯ್ಸ್ ಇರ್ಲಿಲ್ಲ, ಸಿಕ್ಕಿದ್ದೆಲ್ಲ ಮಾಡ್ತಾ ಹೋದ್ವಿ. ಯಾಕೆಂತಂದ್ರೆ ನಾವು ಒಂದು ಸ್ಥಾನಕ್ಕೆ ಬರೋವರೆಗೂ ನಾವು ಚೂಸ್ ಮಾಡ್ಲಿಕ್ಕೆ ಆಗಲ್ಲ. ಇವತ್ತೂ ಕೂಡ ಎಷ್ಟೋ ಸಮಯ ಇದೇ ನಮ್ಮ ಹೊಟ್ಟೆಪಾಡು ಕೂಡ ಆಗಿರೋದ್ರಿಂದ ಪ್ರತಿ ಸಮಯ ನಾವು ನನಗಿಷ್ಟ ಆಗ್ಬೇಕು, ನನಗೇನೋ ಒಂದು 100 ಪ್ರಾಜೆಕ್ಟ್ ಇದೆ, ಅದ್ರಲ್ಲಿ ನನಗೆ ಯಾಕೋ ಸಮಾಧಾನ ಇಲ್ಲ, ಒಂದು 3 ಚೆನ್ನಾಗಿದೆ ಅಂತ ಮಾಡಕ್ಕಾಗಲ್ಲ. ಒಂದು ಆ ತರ ಬಂದಿದ್ದವು. ಇನಿಷಿಯಲ್ ಡೇಸ್ಗಳಲ್ಲಿ ನಮಗೆ ಬಂದಿದ್ದೆಲ್ಲ ಮಾಡಬೇಕಾಗಿತ್ತು, ಬಂದಿದ್ದೆಲ್ಲ ನಮಗೆ ಅಭಿನಯಿಸ್ಬೇಕು ಅನ್ನೋ ಒಂದು ಏನಂತಾರೆ ಒಂದು ಕಾತರ, ಒಂದು ಪಾತ್ರ ಬಂದ್ಬಿಟ್ರೆ ನಮ್ಗೇನೋ ಒಂದು ನೆಲದ ಮೇಲೆ ಇರ್ತಿರ್ಲಿಲ್ಲ. ನಾವು ಒಂದು ಅವಕಾಶ ಸಿಕ್ಬಿಡ್ತು ಅಂತ ಅದೇ ಗುಂಗಿನಲ್ಲಿ ಇರ್ತಿದ್ದೆ. ಸೊ ಕಾಲಕ್ರಮೇಣ ಈಗ ಬಂದಾಗ ಈಗ ಬೇಕಾದ್ರೆ ನಾನು ನಾನು ಮಾಡಬಲ್ಲೆ, ಇದು ಬೇಡ, ಇದು ಯಾಕೋ ಒಂದೇ ತರನಾದ ಪಾತ್ರಗಳು ಅಂತ ಹೇಳಿ ಈಗ ನಾನು ಇಷ್ಟು ವರ್ಷಗಳು ಕ್ರಮಿಸಿರೋದ್ರಿಂದ, ಏನೋ ಒಂದು ಸ್ಥಾನಕ್ಕೆ ನಾವು ಬಂದಿರೋದ್ರಿಂದ ಇದು ಸಾಕು, ಇದು ಯಾಕೋ ಹಿಂದೆ ಮಾಡ್ದಂಗೆ ಅನ್ಸುತ್ತೆ, ಇದೆ ನಾವು ಬೇಡ ಅನ್ಸುತ್ತೆ. ಕೆಲವೊಮ್ಮೆ ಬ್ಯಾಂಕ್ ಬ್ಯಾಲೆನ್ಸ್ ನೋಡ್ಕೊಂಡಾಗ ಇಲ್ಲ ಮಾಡೋಣ ಏನಾಗುತ್ತೆ ಅಂತನೂ ಅನ್ಸಿದ್ದು ಇದೆ, ಇಲ್ಲ ಅಂತಲ್ಲ. ಅದು ಪ್ರಾಮಾಣಿಕವಾಗಿ ಹೇಳ್ಕೋಬೇಕಾದ್ರೆ ಹೊಟ್ಟೆಪಾಡು ನಡಿಲೇಬೇಕಲ್ಲ. ಈಗಿನ ಸ್ಥಿತಿ ಒಳಗಡೆ ನಾನು ಕೆಲವಾರು ಒಳ್ಳೊಳ್ಳೆ ಪಾತ್ರಗಳು ಬೇಕು ಒಂದೇ ಆಯ್ತು ಅಂತ ಬಂದು ಯೋಚನೆ ಮಾಡಿದಾಗ ನನಗೆ ಹೇಮಂತ್ ರಾವ್ ಅವರು, ಆಮೇಲೆ ಈ ನಡುವೆ ನಮ್ಮ ಅಜ್ಞಾತವಾಸಿ ನಿರ್ದೇಶಕರು ಚಿಕ್ಕಣ್ಣ, ಆಮೇಲೆ ನಮ್ಮ ಗೌಳಿ ಅಂತ ಒಂದು ಸಿನಿಮಾ ಮಾಡೋದು ಸೂರ, ಇವ್ರುಗಳೆಲ್ಲ ಬೇರೆ ತರದ ಒಂದು ಜನರೇಷನ್ ಅವರು. ಅಂಡ್ ಈಗಿನ ಕಾಲದ ಇದು ನಾಡಿ ಮಿಡಿತ ಗೊತ್ತು ಅವ್ರಿಗೆ, ಯಾವ ತರದ ಸಬ್ಜೆಕ್ಟ್ ತರ್ಬೋದು, ಈ ತರದ ರೋಲ್ಗೆ ಶರತ್ ಸರ್ ಮಾಡ್ತಾರೆ ಅನ್ನೋದು ನಮಗಿಂತ ಹೆಚ್ಚಾಗಿ ಅವ್ರಿಗೆ ವಿಶ್ವಾಸ ಇರೋದ್ರಿಂದ ಇದೆಲ್ಲ ಒಂದು ರೀತಿಯ ನಮಗೂ ಚಾಲೆಂಜ್ ಅವು. ಸೊ ಅಜ್ಞಾತವಾಸಿ ಆಗಬೇಕಾದ್ರೆ ಅದು ಈ ಮಟ್ಟಕ್ಕೆ ಅದಿದೆ ಅಂತ ನಮಗೂ ಗೊತ್ತಿರಲ್ಲ. ಯಾಕಂದ್ರೆ ನಮ್ಮ ಭಾಗದ ಚಿತ್ರೀಕರಣ ನಡೆದಾಗ ನಮ್ಮ ಕ್ಯಾರೆಕ್ಟರ್ ಬಗ್ಗೆ ಹೇಳಿರ್ತಾರೆ, ಒಂಚೂರು ಹಿಂದೆ ಮುಂದೆ ಹೇಳಿರ್ತಾರೆ. ಸಂಪೂರ್ಣವಾಗಿ ಇಡೀ ಸಿನಿಮಾ ಅದು ಅಷ್ಟು ಕ್ರಿಯೇಟಿವ್ ಆಗಿ ಮಾಡೋ ಅಂತ ಡೈರೆಕ್ಟರ್ಗಳು ಸಂಪೂರ್ಣವಾಗಿ ನಮಗೆ ಹೇಳಿರಲ್ಲ. ಒಂದಷ್ಟು ಏನಂತಾರೆ ಬಿಟ್ಸ್ ಅಂಡ್ ಪೀಸಸ್ ಅಲ್ಲಿ ವಿಚಾರಗಳು ಗೊತ್ತಿರತ್ತೆ. ಸೊ ಅಲ್ಲಿ ಏನ್ ಮಾಡ್ತೀವಿ ಅಂತಂದ್ರೆ ನಾವು ಒಂದು ಗೋ ಬೈ ಸ್ಕ್ರಿಪ್ಟ್ ಏನಿದೆ ಅದು ಒಂದು ಬ್ರೀಫಿಂಗು ಡೈರೆಕ್ಟರ್ ಕೊಡ್ತಾರೆ, ಆಮೇಲೆ ಸಂಭಾಷಣೆ ಇರ್ತದೆ, ಆ ಸೀನ್ಗಳು ಹಿಂದೆ ಮುಂದೆ ಏನು ಇದ್ದಿರಬಹುದು ಅಂತ ಒಂದು ಅಂದಾಜು ನಮಗೆ ಸೀನ್ ಪೇಪರ್ ನೋಡಿದಾಗಲೇ ಗೊತ್ತಾಗತ್ತೆ. ಜೊತೆಗೆ ನಮ್ಗೆ ಇಷ್ಟ ಆಗೋ ಡೈರೆಕ್ಟರ್ಗಳು ಸಿಕ್ಬಿಟ್ರಂತೂ ಅರ್ಪಿಸ್ಕೊಂಡ್ಬಿಡ್ತೀವಿ. ಅಂದ್ರೆ ಬ್ಲೈಂಡ್ ಆಗಿ ಅಂತಲ್ಲ, ನಮ್ಗೆ ಇಷ್ಟ ಆಗಿರ್ತಾರೆ ಅವ್ರ ಕೆಲಸ ನಾವು ನೋಡಿರ್ತೀವಿ, ಅವರ ಕೆಲವಾರು ಹಿಂದಿನ ಚಿತ್ರಗಳು ನೋಡಿರ್ತೀವಲ್ಲ, ಅವ್ರ ಬಗ್ಗೆ ನಮ್ಮ ಬಗ್ಗೆ ಅವ್ರಿಗಿರೋಂಥ ಆತ್ಮವಿಶ್ವಾಸಕ್ಕೂ ನಾವು ಅವ್ರ ಕಡೆಗೂ ಅದೇ ರೀತಿಯಲ್ಲಿ ಒಂದು ಸ್ಪಂದನೆ ಇರ್ತದೆ. ಅಷ್ಟು ಮಾತ್ರ ತಗೊಂಡು ಮಾಡ್ಬಿಟ್ಟಿರ್ತೀವಿ. ಅದಾಗಿ ನಾವು ಪ್ರೇಕ್ಷಕರಾಗಿ ಕೊನೆಗೆ ಆಡಿಟೋರಿಯಂ ಅಲ್ಲಿ ಎಲ್ಲರ ಜೊತೆಲಿ ಕೂತ್ಕೊಂಡು ನಾವು ಆಡಿಯನ್ಸ್ ಆಗಿ ನೋಡ್ತೀವಲ್ಲ, ಅವಾಗಲೇ ನಮ್ಗೆ ಇಡೀ ಚಿತ್ರ ನಮಗೂ ಗೊತ್ತಾಗೋದು. ಸೊ ಆ ರೀತಿಯಲ್ಲಿ ಬಹಳ ವಿಶೇಷವಾದಂಥ ಹೊಸತನದಿಂದ ಕೂಡಿರುವಂಥ ಸಬ್ಜೆಕ್ಟ್ಗಳು ಡೈರೆಕ್ಟರ್ಗಳು ನಮ್ಮಲ್ಲಿ ಬರ್ತಿದ್ದಾರೆ. ಸೊ ಅವ್ರು ನಮ್ಮನ್ನು ಈ ರೀತಿಲಿ ದುಡಿಸ್ಕೊತಾ ಇದ್ದಾರೆ.